ನನ್ನ ಹೆಸರು ಲಲಿತಾ ಅಂತ ಹೇಳಿ. ನಾನು ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೆ. ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ಕಾಳಿಕಾ ದೇವಸ್ಥಾನ ಆಗಿರ್ಬೋದು. ಸೊ ನನಗೆ ಗುರುಗಳು ಸಿಕ್ಕಿದ್ರು ಒಬ್ರು. ಸೊ ಅವರು ಡೈರೆಕ್ಟಾಗಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ, ಯಾರಿಗೆ ಬೇಕೋ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಹೇಳ್ತಾರೆ. ಸೊ ನನಗೆ ನಾಡಿ ಚೆಕಪ್ಪಿಂದ ಒಂದು ಪ್ರಾಬ್ಲಮ್ ಇತ್ತು. ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಎಷ್ಟೋ ಹಾಸ್ಪಿಟಲ್ ತೋರಿಸಿರೋ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಸೆಂಟ್ರಲ್ಲಿ ಒಂದು ಗಂಟು ಥರ ಹೇಳ್ತಾ ಇತ್ತು. ನಾನು ಅವ್ರಿಗೂ ಕೂಡ ಏನು ಹೇಳಿಲ್ಲ, ಹೈಟು ವೆಯ್ಟು ಅಷ್ಟೇ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅವ್ರು ನಾಡಿ ಮಿಡಿತ ಚೆಕ್ ಮಾಡಿಬಿಟ್ಟು ಸೊ ನನ್ನ ಬಾಡಿಯಲ್ಲಿ ಯಾವ ಕಾಯಿಲೆ ಇದೆ, ಎಷ್ಟೆಷ್ಟಿದೆ ಬ್ಲಡ್ಡು ಸಮೇತ ಕೂಡ ಅವರು ಚೆಕ್ ಮಾಡಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಮಗೆ ದೈವ ಬಲ ಇದೆಯಾ ಇಲ್ಲ ಅಂತ ಕೂಡ ದೈವಶಕ್ತಿನೂ ಕೂಡ ಚೆಕ್ ಮಾಡಿ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದ್ಸಲ ಈ ವಿಡಿಯೋ ನೋಡಿದವರು ಒಂದ್ಸಲ ಬಂದ್ಬಿಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸಾಲಬಾಧೆ ಜಾಸ್ತಿ ಆಗಿತ್ತು. ನಮ್ಮ ಮನೆಯವರ ಸಾಲಬಾಧೆಯಿಂದ ಕಂಪ್ನಿಗಳಿಗೆಲ್ಲ ವಿಸಿಟ್ ಮಾಡಿ ಸಾಲ ಕೊಟ್ಟವರು. ಸೊ ಸುಮ್ಮನೆ ಇನ್ನೇನು ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡೋಣ ಸಾಕು ಇಷ್ಟೇ ಜೀವನ ಅಂದವರು ಕೂಡ ಇವತ್ತು ಬದುಕಿದ್ದಾರೆ ಅಂತಂದರೆ ಆ ದೈವಶಕ್ತಿನೇ ಕಾರಣ, ಆ ಗುರುಗಳೇ ಕಾರಣ. ಒಂದು ಹೇಳಬೇಕು ಅಂತಂದರೆ ನಮ್ಮ ಮನೇಲೂ ತುಂಬ ಪ್ರಾಬ್ಲಮ್ ಇತ್ತು. ಸೊ ದೈವಶಕ್ತಿ ಅಂದರೆ ಏನು ಅನ್ನೋದು ನಂಗೆ ಅರ್ಥ ಆಗಿರಲಿಲ್ಲ. ಸೊ ಒಂದ್ಸರಿ ಗುರುಗಳು ನಮ್ಮ ಮನೆಗೆ ವಿಸಿಟ್ ಮಾಡಿ ಸೊ ಆ ಗುರುಬಲ ಎಷ್ಟಿದೆ, ದೈವಶಕ್ತಿ ಎಷ್ಟಿದೆ ಆ ಮನೇಲಿ, ಯಾಕೆ ನಾವು ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಸೊ ಅದಕ್ಕೆ ಕಂಡು ಹಿಡಿಯೋಕೆ ಒಂದು ದಾರಿ ಹೇಳ್ಕೊಟ್ರು. ಅದಾದಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ದೀವಿ. ಥ್ಯಾಂಕ್ ಯು.